ಇಲ್ಲಿ ನಿಮಗೆ ವ್ಯೂ ಅಂತ ಕೂಡ ಬಟನ್ ಕೊಟ್ಟಿದ್ದಾರೆ. ಸೊ ಇದನ್ನು ಪ್ರೆಸ್ ಮಾಡಿದ್ರೆ ಇಲ್ಲಿ ಕಂಪ್ಲೀಟ್ ಒಂದು ವ್ಯೂ, ಸರೌಂಡ್ ವ್ಯೂ ಕಾಣಿಸುವಂಥದ್ದು. ಡ್ಯಾಶ್ ಬೋರ್ಡ್ ಲೇಔಟ್ ಬಂದ್ಬಿಟ್ಟು ಚೇಂಜ್ ಆಗಿದೆ. ನೆಕ್ಸಾದಲ್ಲಿ ಯಾವ ಥರ ಒಂದು ಪ್ರೀಮಿಯಂ ಸೆಗ್ಮೆಂಟಲ್ಲಿ ಬರುತ್ತೆ ಅದೇ ಥರ ಒಂದು ಡ್ಯಾಶ್ ಬೋರ್ಡ್ನ ಕೊಟ್ಟಿರುವಂಥದ್ದು. ಸನ್ರೂಫ್ ಬಂದಿದೆ ಇವಾಗ. ಸನ್ರೂಫ್ ಮುಂಚೆ ಇರಲಿಲ್ಲ ಸ್ವಿಫ್ಟ್ ಡಿಸೈರಲ್ಲಿ, ಇವಾಗ ಸನ್ರೂಫ್ ಬಂದಿದೆ. ಆ್ಯಂಡ್ ರಿಕ್ವೆಸ್ಟ್ ಸೆನ್ಸರ್ಸು ಪ್ಯಾಸೆಂಜರ್ ಸೈಡ್ ಕೂಡ ಬರುವಂಥದ್ದು. 10 lakh ಅರೌಂಡಲ್ಲಿ ಸಿಗುವಂತಹ ಒಂದು ಗಾಡೀಲಿ ಸನ್ರೂಫು, ಒಳ್ಳೆ ಒಂದು ಲುಕ್ಕು, ಒಳ್ಳೆ ಒಂದು ಕಂಫರ್ಟು, ಒಳ್ಳೆ ಒಂದು ಬೂಟ್ ಸ್ಪೇಸು ಎಲ್ಲ ಇರುವಂತಹ ಗಾಡಿ ಅಂತ ಹೇಳಿದ್ರೆ ಸ್ವಿಫ್ಟ್ ಡಿಸೈರ್ ಅಂತ ಹೇಳ್ತೀವಿ. ಇದೇ ನೋಡಿ ಸುಜುಕಿ ಅವರ ಮೊದಲನೇ ಗಾಡಿ. ಗ್ಲೋಬಲ್ ಎನ್ಕ್ಯಾಪ್ ಕ್ರ್ಯಾಶ್ ಟೆಸ್ಟಲ್ಲಿ 5 ಸ್ಟಾರ್ ರೇಟಿಂಗ್ ತೊಗೊಂಡಿರೋದು. ಇದುವರೆಗೂ ಸುಜುಕಿ ಅವರ ಗಾಡಿಗಳು ಯಾವುದು ಕೂಡ 5 ಸ್ಟಾರ್ ರೇಟಿಂಗ್ ತೊಗೊಂಡಿರಲಿಲ್ಲ. ಇನ್ಫ್ಯಾಕ್ಟ್ ಸುಜುಕಿ ಅವರ ಗಾಡಿಗಳಂತ ಬಂದಾಗ ಮೇಂಟೆನೆನ್ಸ್ ಆಗಿರ್ಬೋದು, ರಿಫೈನ್ಮೆಂಟ್ ಆಗಿರ್ಬೋದು, ಸರ್ವಿಸ್ ಆಗಿರ್ಬೋದು ಅಥವಾ ಮೈಲೇಜ್ ಆಗಿರ್ಬೋದು ಎಲ್ಲ ಕೂಡ ಎಕ್ಸ್ಟ್ರಾರ್ಡಿನರಿ ಆಗಿತ್ತು. ಬಟ್ ಒಂದು ವಿಷಯ ಅಂತ ಬಂದಾಗ, ಸೇಫ್ಟಿ ಅಂತ ಬಂದಾಗ ಆನ್ಸರ್ ಇರಲಿಲ್ಲ. ಅದಕ್ಕೆ ಒಳ್ಳೆ ಆನ್ಸರೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಮಾರುತಿ ಸುಜುಕಿ ಅವರು. ಸೊ ಇವಾಗ ನೋಡ್ತಿರೋದು ಬಂದ್ಬಿಟ್ಟು ದ ಆಲ್ ನ್ಯೂ ಸ್ವಿಫ್ಟ್ ಡಿಸೈರ್ 2024. ಸೊ ಈ ಗಾಡಿ ಅಂತೂ ತುಂಬಾ ಪ್ರಾಮಿಸಿಂಗ್ ಆಗಿದೆ. ಆ್ಯಂಡ್ ಚೇಂಜಸ್ ಏನೇನು ಮಾಡಿದ್ದಾರೆ ತುಂಬಾ ಅಟ್ರಾಕ್ಟಿವ್ ಆಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಏನೆಲ್ಲ ಚೇಂಜಸ್ ಮಾಡಿದ್ದಾರೆ ಈ ಒಂದು ಸ್ವಿಫ್ಟ್ ಡಿಸೈರಲ್ಲಿ ಇದನ್ನೆಲ್ಲ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ಬನ್ನಿ. ಆಗಿದ್ರೆ ವೀಕ್ಷಕರೇ ತಡ ಮಾಡಿದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಕಂಪ್ಲೀಟ್ ವಾಕ್ ಅರೌಂಡ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಏನೆಲ್ಲ ಚೇಂಜ್ ಆಗಿದೆ ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಸೊ ಇಂಜಿನ್ ಆಬ್ವಿಯಸ್ಲಿ ಚೇಂಜ್ ಆಗಿದೆ. ಮುಂಚೆ K ಸೀರೀಸ್ ಇಂಜಿನ್ ಬರ್ತಾ ಇತ್ತು, ಇವಾಗ Z ಸೀರೀಸ್ ಕೊಟ್ಟಿದ್ದಾರೆ. ಸೇಮ್ 1.2 ಲೀಟರು, ಬಟ್ ಮುಂಚೆ 4 ಸಿಲಿಂಡರ್ ಬರ್ತಾ ಇತ್ತು, ಇವಾಗ 3 ಸಿಲಿಂಡರ್ ಇಂಜಿನ್ ಬಂದಿದೆ. ಆ್ಯಂಡ್ ಪವರ್ ಬಂದ್ಬಿಟ್ಟು ಸ್ವಲ್ಪ ಕಮ್ಮಿ ಆಗಿದೆ. 89 BHP ಇತ್ತು, ಇವಾಗ 80 BHP ಆಗಿದೆ. ಬಟ್ ಮೈಲೇಜ್ ಬಂದ್ಬಿಟ್ಟು ವರ್ಲ್ಡಲ್ಲೇ ಬೆಸ್ಟ್ ಸೆಡಾನ್ಗಳಲ್ಲೇ ಹೈಯೆಸ್ಟ್ ಮೈಲೇಜ್ ಹೊಂದಿರುವಂತಹ ಈ ಒಂದು ಗಾಡಿ. ಸೊ ಆಲ್ಮೋಸ್ಟ್ 24.97 ಬಂದ್ಬಿಟ್ಟು ಆಲ್ಮೋಸ್ಟ್ 24 ಪಾಯಿಂಟ್ ಸಮಥಿಂಗ್ ಬಂದ್ಬಿಟ್ಟು ನಿಮಗೆ ಪೆಟ್ರೋಲಲ್ಲಿ ಅಂದರೆ ಮ್ಯಾನ್ಯುವಲಲ್ಲಿ ಬಂದರೆ ನಿಮಗೆ ಆಟೋಮೆಟಿಕಲಿ 25 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಎಕ್ಸಾಕ್ಟ್ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಚೆಕ್ ಮಾಡ್ಕೋಬೋದು. CNGಲೂ ಕೂಡ ಇದು ಅವೈಲೇಬಲ್ ಇದೆ. CNGಲಿ ಏನು ಮೈಲೇಜ್ ಬರುತ್ತೆ ಅಂತ ಹೇಳ್ಬಿಟ್ಟು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಸೊ ಇವಾಗ ಫ್ರಂಟ್ ಲುಕ್ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಆ್ಯಂಡ್ ಬ್ಯಾಕಲ್ಲೂ ಕೂಡ ಚೇಂಜ್ ಆಗಿದೆ ಪ್ರೊಫೈಲು. ಸೈಡ್ ಬಂದ್ಬಿಟ್ಟು ಆಲ್ಮೋಸ್ಟ್ ಸೇಮ್ ಇದೆ, ಬಟ್ ನಿಮಗೆ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಏನಿದೆ ಸ್ವಲ್ಪ ಚೇಂಜ್ ಆಗಿದೆ ಸೈಡಲ್ಲಿ. ಇನ್ನು ಸನ್ರೂಫ್ ಬಂದಿದೆ ಇವಾಗ. ಸನ್ರೂಫ್ ಮುಂಚೆ ಇರಲಿಲ್ಲ ಸ್ವಿಫ್ಟ್ ಡಿಸೈರಲ್ಲಿ. ಮುಂಚೆ ಬಂದ್ಬಿಟ್ಟು ಸ್ವಿಫ್ಟ್ ಡಿಸೈರ್ ಅಂತ ಹೇಳಿದ್ರೆ ಯೆಲ್ಲೋ ಬೋರ್ಡ್ಗೆ ಜಾಸ್ತಿ ಯೂಸ್ ಆಗ್ತಾ ಇತ್ತು. ಸೊ ಆ್ಯಸ್ ಆಫ್ ನೌ ಇದನ್ನು ಯೆಲ್ಲೋ ಬೋರ್ಡ್ಗೆ ರಿಜಿಸ್ಟರ್ ಅವೈಲಬಲ್ ಇಲ್ಲ. ಸೊ ಇದು ಬಂದ್ಬಿಟ್ಟು ಬರೀ ಪ್ರೈವೇಟ್ ಕಾರ್ಸ್ ಮಾತ್ರ ಅವೈಲಬಲ್ ಇರುವಂಥದ್ದು. ಆ್ಯಂಡ್ ಯೆಲ್ಲೋ ಬೋರ್ಡ್ಗೆ ಬಂದ್ಬಿಟ್ಟು ಟೂರೆಸ್ ಕಂಟಿನ್ಯೂ ಆಗ್ತಾ ಇದೆ, ಅದನ್ನು ಬೇಕಾದರೆ ನೀವು ತೊಗೋಬೋದು. ಇನ್ನು ನೀವು ಹಿಂದೆ ಅಂತ ಬಂದಾಗ ಹಿಂದೆ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಆ್ಯಂಡ್ ಲಿಪ್ ಸ್ಪಾಯ್ಲರ್ ಬರುತ್ತೆ, ಶಾರ್ಕ್ ಫಿನ್ ಆ್ಯಂಟನ ಅಡಿಷ್ನಲ್ ಆಗಿ ಬರುತ್ತೆ. ಮೇಜರ್ ಚೇಂಜಸ್ಸು. ಬೂಟ್ ಸ್ಪೇಸ್ ಸ್ವಲ್ಪ ಜಾಸ್ತಿ ಆಗಿದೆ ಇವಾಗ. ಆ್ಯಂಡ್ ಇಂಟೀರಿಯರಲ್ಲಿ ನೋಡ್ಬೋದು, ಇಂಟೀರಿಯರ್ಗಿಂತ ಮುಂಚೆ 360 ಡಿಗ್ರಿ ಕ್ಯಾಮ್ರಾ ಕೂಡ ಇವಾಗ ಆ್ಯಡ್ ಆಗಿದೆ. ಇಂಟೀರಿಯರ್ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಮುಂಚೆ 7 ಇಂಚ್ ಇನ್ಫೋಟೈನ್ಮೆಂಟ್ ಬರ್ತಾ ಇತ್ತು, ಇವಾಗ 9 ಇಂಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮು. ಆ್ಯಂಡ್ ಕ್ರೂಸ್ ಕಂಟ್ರೋಲ್ ಕೂಡ ಬರುತ್ತೆ. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಆ್ಯಸ್ ಯೂಶಲ್ ಆಗಿ ಬರ್ತಾ ಇತ್ತು. ಆ್ಯಂಡ್ ಆಟೋಮೆಟಿಕ್ಕು. ವೈರ್ಲೆಸ್ ಚಾರ್ಜರ್ ಕೂಡ ಇವಾಗ ಅಡಿಷನ್ ಆಗಿದೆ, ನೋಡ್ತಿರ್ಬೋದು. ಮತ್ತು ಇಂಟೀರಿಯರ್ ಅಂತೂ ಮಾಡರ್ನ್ ಆಗಿದೆ, ಇನ್ನಷ್ಟು ಮಾಡರ್ನ್ ಆಗಿದೆ. ಸೊ ಇನ್ನೂ ಡೀಟೇಲ್ ಆಗಿ ಏನೆಲ್ಲ ಚೇಂಜ್ ಆಗಿದೆ ಫುಲ್ ಕಂಪ್ಲೀಟ್ ವಾಕ್ ಅರೌಂಡಲ್ಲಿ ತೋರಿಸ್ತಾ ಹೋಗ್ತೀನಿ. ಯಾರಿಗೆಲ್ಲ ಟೈಮ್ ಪ್ರಾಬ್ಲಮ್ ಇರುತ್ತೆ ಅದಕ್ಕೋಸ್ಕರ ನಾನು ಮೇಜರ್ ಚೇಂಜಸ್ನ ಇವಾಗ ತಿಳಿಸ್ಕೊಟ್ಟೆ. ಆ್ಯಸ್ ಯೂಶುವಲ್ ವೇರಿಯಂಟ್ ಅಂತ ಬಂದಾಗ LXi ಆಗಿರ್ಬೋದು, VXi, ZXi. ಸೊ ಈ ಥರ ನಿಮಗೆ ಬರುತ್ತೆ. ZXi ಪ್ಲಸ್ ಕೂಡ ಬರುವಂಥದ್ದು. ಇದು ಆ್ಯಸ್ ಆಫ್ ನಾವು ರಿವ್ಯೂ ಮಾಡ್ತಿರೋದು ZXi ಪ್ಲಸ್ ವೇರಿಯಂಟು. ಆ್ಯಂಡ್ ನಿಮಗೆ ಪ್ರೈಸಿಂಗ್ ಅಂತ ಬಂದಾಗ 6.79 lakhs ಎಕ್ಸ್ ಶೋರೂಮಿಂದ ಸ್ಟಾರ್ಟ್ ಆಗ್ತಾ ಇದೆ. ಆನ್ ರೋಡ್ ಪ್ರೈಸ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಚೆಕ್ ಮಾಡ್ಕೋಬೋದು. ಇನ್ನು TPMS ಆಗಿರ್ಬೋದು, 6 ಏರ್ ಬ್ಯಾಗ್ ಆಗಿರ್ಬೋದು, ಇದೆಲ್ಲ ಕೂಡ ಬರುವಂಥದ್ದು. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಆಲ್ರೆಡಿ ಸೇಫ್ಟಿ ಕ್ರ್ಯಾಶ್ ಟೆಸ್ಟ್ ರೇಟಿಂಗು ಬಂದಿರೋದ್ರಿಂದ 5 out of 5 ಸ್ಟಾರು ಈ ಒಂದು ಅಡಲ್ಟ್ ಕ್ಯಾಟಗರಿಲಿ ಬಂದಿದ್ರೆ. ಇನ್ನು ಚೈಲ್ಡ್ ಆಕ್ಯುಪೆಂಟ್ ಕ್ಯಾಟಗರಿಲಿ ಬಂದುಬಿಟ್ಟು 4 ಸ್ಟಾರ್ ರೇಟಿಂಗ್ ತೊಗೊಂಡಿದೆ. ಸೊ ಸೇಫ್ಟಿ ವೈಸು ಇವಾಗ ನಿಜವಾಗ್ಲೂ ಗುರುತಿಸ್ಕೊಂಡಿದ್ದಾರೆ. ಇದೇ ಥರ ಎಲ್ಲ ಒಂದು ಲೈನಪ್ದು ಸೇಫ್ಟಿನ ಎನ್ಹ್ಯಾನ್ಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಆ್ಯಂಡ್ ಐ ಥಿಂಕ್ ಇದೇನು ಪ್ಲ್ಯಾಟ್ಫಾರ್ಮ್ ಯೂಸ್ ಆಗಿದೆ ಇದು ಬಂದ್ಬಿಟ್ಟು ಹಾರ್ಟೆಕ್ ಪ್ಲ್ಯಾಟ್ಫಾರ್ಮು. ಸುಜುಕಿ ಅವ್ರದ್ದು ಸ್ವಿಫ್ಟ್ ಏನು ಲಾಂಚ್ ಆಯಿತು ಇತ್ತೀಚೆಗೆ, ಅದು ಕೂಡ ಹಾರ್ಟೆಕ್ ಪ್ಲ್ಯಾಟ್ಫಾರ್ಮಲ್ಲೇ ಲಾಂಚ್ ಆಗಿರೋದ್ರಿಂದ ಐ ಹೋಪ್ ಇದು ಕೂಡ ಅಂದರೆ ಏನು ಸ್ವಿಫ್ಟ್ ಇದೆ ಅದು ಕೂಡ 5 ಸ್ಟಾರ್ ರೇಟಿಂಗ್ ತೊಗೋಬೋದು ಕ್ರ್ಯಾಶ್ ಟೆಸ್ಟ್ಗೆ ಹೋದರೆ. ಇದು ವಾಲಂಟರಿ ಹೋಗಿದ್ದು, ಅಂದರೆ
ಸೇಫ್ಟಿ ಕ್ರ್ಯಾಶ್ ಟೆಸ್ಟ್ ರೇಟಿಂಗ್ ತೊಗೊಳ್ಳೋದಕ್ಕೆ. ಸೊ ನೋಡ್ತಿರ್ಬೋದು ಇವಾಗ ಓವರಾಲ್ ಕಂಪ್ಲೀಟ್ ಲುಕ್ ನೋಡ್ತಾ ಹೋಗೋಣ ಏನೆಲ್ಲ ಚೇಂಜ್ ಆಗಿದೆ ಅಂತ ಹೇಳ್ಬಿಟ್ಟು. ನೋಡ್ತಿರ್ಬೋದು ಫ್ರಂಟ್ ಗ್ರಿಲ್ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಫ್ರಂಟ್ ಫೇಶಿಯಾ ಬಂದ್ಬಿಟ್ಟು ಇನ್ನಷ್ಟು ವೈಡ್ ಆಗಿದೆ. ಆಡಿ A4 ಏನು ನಿಮಗೆ ಫ್ರಂಟ್ ಫೇಶಿಯಾ ಇದೆ ಅದೇ ಥರ ಕಾಣುವಂಥದ್ದು. ಆ್ಯಂಡ್ ಇದನ್ನು ನೋಡ್ತಿರ್ಬೋದು ಒಂದು ಪಿಯಾನೋ ಬ್ಲ್ಯಾಕಲ್ಲಿ ಕಾಣ್ತಾ ಇದೆ. ಅದ್ರ ಕೆಳಗಡೆ ಬಂದ್ಬಿಟ್ಟು ಕ್ರೋಮ್ ಎಲಿಮೆಂಟ್ ಕೊಟ್ಟಿದ್ದಾರೆ. ಆಲ್ LED ಹೆಡ್ಲ್ಯಾಂಪ್ಸ್ ಬರುತ್ತೆ. LED DRL ಕೆಳಗಡೆ ಕೊಟ್ಟಿದ್ದಾರೆ ನೋಡ್ತಿರ್ಬೋದು. ಆ್ಯಂಡ್ ಸೈಡ್ ಇಂಡಿಕೇಟರ್ಸು ಇಲ್ಲೇ ಕೊಟ್ಟಿದ್ದಾರೆ. ಆ್ಯಂಡ್ ಓವರಾಲ್ ಡಿಸೈನ್ ಬಂದ್ಬಿಟ್ಟು ಏನು ಎಲಿಮೆಂಟ್ ಇದೆ ಸಕ್ಕದಾಗಿದೆ. ಆ್ಯಂಡ್ ಫ್ರಂಟಲ್ಲಿ ಸುಜುಕಿ ಲೋಗೋ ಕೆಳಗಡೆ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ. ಯಾಕೆಂದರೆ 360 ಡಿಗ್ರಿ ಕ್ಯಾಮ್ರಾ ಟಾಪ್ ಆ್ಯಂಡ್ ವೇರಿಯಂಟಲ್ಲಿ ಬರೋದ್ರಿಂದ ಓವರಾಲ್ ಬಾನೆಟ್ ಏರಿಯಾ ಸಕ್ಕದಾಗಿ ಕಾಣ್ತಾ ಇದೆ. ಆ್ಯಂಡ್ ಕೆಳಗಡೆ ಕೂಡ ಏನು ಡಿಸೈನ್ ಇದೆ ಗ್ರಿಲ್ದು ಡಿಸೈನ್ ಆಗಿರ್ಬೋದು ಎಲ್ಲ ಅದ್ಭುತವಾಗಿದೆ ಅಂತ ಹೇಳ್ತೀನಿ. ಫಾಗ್ ಲ್ಯಾಂಪ್ ನೋಡ್ಬೋದು. ಫಾಗ್ ಲ್ಯಾಂಪ್ ಸುತ್ತ ಒಂದು ಹೌಸಿಂಗ್ ಕೊಟ್ಟಿದ್ದಾರೆ ಫೈಬರ್ ಮೆಟೀರಿಯಲ್ಲಿ ಬ್ಲ್ಯಾಕ್ ಕಲರು. ಇನ್ನು ಸೈಡ್ ಪ್ರೊಫೈಲ್ ನೋಡ್ತಿರ್ಬೋದು ಡೈಮೆನ್ಷನ್ ಬಂದ್ಬಿಟ್ಟು ಸೇಮ್ ಇದೆ 3.95 ಮೀಟರು. ಮುಂಚೆ ಏನಿತ್ತು ಅದೇ ಒಂದು ಡೈಮೆನ್ಷನ್ ಇರುವಂಥದ್ದು. ಇದು ಸಬ್ 4 ಮೀಟರ್ ಒಂದು ಕಾಂಪ್ಯಾಕ್ಟ್ ಸೆಡಾನ್ ಆಗಿರೋದ್ರಿಂದ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಸೇಮ್ ಇದೆ. 163 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ಇನ್ನು ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ನೋಡ್ತಿರ್ಬೋದು ಇದು ಚೇಂಜ್ ಆಗಿದೆ, ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ. ಟೈರ್ ಪ್ರೊಫೈಲ್ ನೋಡೋದಾದರೆ 185/65 R15 ಬರುತ್ತೆ. ಸೊ ನಿಮಗೆ ಡ್ಯೂಯಲ್ ಟೋನಲ್ಲಿ ಬರುವಂಥದ್ದು C8 ಟೈರ್ ಜೊತೆಗೆ. ಸೊ 163 mm ಗ್ರೌಂಡ್ ಕ್ಲಿಯರೆನ್ಸು. ಇನ್ನು ORVM ನೋಡ್ತಿರ್ಬೋದು ಸೈಡ್ ಇಂಡಿಕೇಟರ್ ಇಂಟಿಗ್ರೇಟ್ ಆಗಿದೆ. ಆ್ಯಂಡ್ 360 ಡಿಗ್ರಿ ಕ್ಯಾಮ್ರಾ ಕೂಡ ಇವಾಗ ಬರೋದ್ರಿಂದ ORVMಲ್ಲಿ ನಿಮಗೆ ಕ್ಯಾಮ್ರಾ ಕೊಟ್ಟಿದ್ದಾರೆ ನೋಡ್ತಿರ್ಬೋದು. ಆ್ಯಂಡ್ ಮೇಜರಾಗಿ ಸನ್ರೂಫು ಆಲ್ರೆಡಿ ಹೇಳಿದಾಗೆ ಸನ್ರೂಫ್ ಬಂದ್ಬಿಟ್ಟು ಈ ಒಂದು ಸೆಗ್ಮೆಂಟಲ್ಲಿ ಇಂಟಿಗ್ರೇಟ್ ಮಾಡಿರೋದು ನಿಜವಾಗ್ಲೂ ಒಂದು ಖುಷಿ ವಿಚಾರ. ಆ್ಯಂಡ್ ರಿಕ್ವೆಸ್ಟ್ ಸೆನ್ಸರ್ಸು ಪ್ಯಾಸೆಂಜರ್ ಸೈಡ್ ಕೂಡ ಬರುವಂಥದ್ದು. ಹಾಗೆ ಹಿಂದೆ ಬನ್ನಿ. ಸೊ ಫ್ಯೂಯಲ್ ಟ್ಯಾಂಕ್ದು ಲಿಡ್ಡು ನಿಮಗೆ ಲೆಫ್ಟ್ ಸೈಡ್ ಬರುವಂಥದ್ದು. ಆ್ಯಂಡ್ ನಿಮಗೆ ಒಂದು ಸ್ಪಾಯ್ಲರ್ ಬರುತ್ತೆ, ಲಿಪ್ ಸ್ಪಾಯ್ಲರು, ಶಾರ್ಕ್ ಫಿನ್ ಆ್ಯಂಟನ ಕೂಡ ನೋಡ್ಬೋದು. ಬ್ರೇಕ್ ಲೈಟ್ ಇಲ್ಲಿ ಬರುತ್ತೆ ನೋಡ್ತಿರ್ಬೋದು, ಸ್ಟಾಪ್ ಲ್ಯಾಂಪು. ಓಕೆನಾ. ಸೊ ಇನ್ನು ಬೂಟ್ ಸ್ಪೇಸ್ ನೋಡೋದಾದರೆ ನಿಮಗೆ ಒಳ್ಳೆ ಬೂಟ್ ಸ್ಪೇಸ್ ಬರುತ್ತೆ. 382 ಲೀಟರ್ಸ್ ಬೂಟ್ ಸ್ಪೇಸ್ ಬರುತ್ತೆ. ಆ್ಯಂಡ್ ನೋಡ್ತಿರ್ಬೋದು ನಿಮಗೆ ಬೂಟ್ ಲ್ಯಾಂಪ್ ಎಲ್ಲೂ ಬರಲ್ಲ ಇಲ್ಲಿ. ಸೊ ಒಳಗಡೆ ಬಂದ್ಬಿಟ್ಟು ಒಂದು ಸ್ಪೇರ್ ವೀಲು ಅದು ಕೂಡ ಸ್ಟೀಲ್ ರಿಮ್ ಜೊತೆಗೆ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಬಂದ್ಬಿಟ್ಟು ಸೇಮ್ ಸೈಜಾ R14 ಅಂದರೆ 15 ಇಂಚ್ ಇದೆ. ಇದು 14 ಇಂಚ್ ಕೊಟ್ಟಿದ್ದಾರೆ ನೋಡ್ತಿರ್ಬೋದು. ಸೊ ಮ್ಯಾಕ್ಸ್ 80 km/h ಹೋಗ್ಬೋದು ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಆಬ್ವಿಯಸ್ಲಿ ಒಂದು ಸೈಜ್ ಕಮ್ಮಿ ಇರೋದ್ರಿಂದ. ಸೊ ಇನ್ನು ನಿಮಗೆ ಒಳ್ಳೆ ಬೂಟ್ ಸ್ಪೇಸ್ ಇದೆ ಆಬ್ವಿಯಸ್ಲಿ. ಆ್ಯಂಡ್ ಈ ಒಂದು ಯೂನಿಟ್ ನೋಡ್ಬೋದು ನೀವು, ಟೈಲ್ ಲ್ಯಾಂಪ್ ಯೂನಿಟ್ಟು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಟ್ರೈ ಆ್ಯರೋ ಒಂದು ಯೂನಿಟ್ ಕೊಟ್ಟಿರುವಂಥದ್ದು. ಸೊ ಇದರಲ್ಲಿ ರಿವರ್ಸ್ ಲೈಟ್ ಕೂಡ ಇಂಟಿಗ್ರೇಟ್ ಆಗಿದೆ, ಸೈಡ್ ಇಂಡಿಕೇಟರ್ಸ್ ಕೂಡ ಇಂಟಿಗ್ರೇಟ್ ಆಗಿರುವಂಥದ್ದು. ನಿಮಗೆ ಪಾರ್ಕಿಂಗ್ ಸೆನ್ಸರ್ಸು, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಬಂದ್ಬಿಟ್ಟು 4 ಬರುತ್ತೆ. ಆ್ಯಂಡ್ ಕ್ರೋಮ್ ಎಲಿಮೆಂಟ್ ಇಲ್ಲೂ ಕೂಡ ಒಂದು ಸಿಂಗಲ್ ಬಾರಲ್ಲಿ ಕೊಟ್ಟಿರುವಂಥದ್ದು. ಆ್ಯಂಡ್ ಈ ಒಂದು ಡಿಸೈನ್ ನೋಡಿ, ಟೈಲ್ ಲ್ಯಾಂಪ್ ಯಾವ ಥರ ಕಟ್ಟಾಗಿದೆ ಅದೇ ಥರ ರೇರ್ ಡಿಕ್ಕಿ ಕೂಡ ಕಟ್ಟಾಗಿರುವಂಥದ್ದು. ಡಿಸೈರ್ ಅಂತ ಹೇಳಿ ಬ್ಯಾಡ್ಜಿಂಗ್ ನೋಡ್ಬೋದು. ನಿಮಗೆ ವೇರಿಯಂಟ್ ಬ್ಯಾಡ್ಜಿಂಗ್ ಎಲ್ಲೂ ಕೂಡ ನಿಮಗೆ ಕೊಟ್ಟಿಲ್ಲ. ಆ್ಯಂಡ್ ಸುಜುಕಿದು ಬ್ಯಾಡ್ಜಿಂಗ್ ನೋಡ್ಬೋದು ಇಲ್ಲಿ ನೀವು. ಆ್ಯಂಡ್ ಕ್ಯಾಮ್ರಾ ಅಂತ ಬಂದಾಗ ಇಲ್ಲೂ ಕೂಡ ನಿಮಗೆ ರಿವರ್ಸ್ ಕ್ಯಾಮ್ರಾ ಕೊಟ್ಟಿರುವಂಥದ್ದು. ಸೊ ಇದಿಷ್ಟು ಬಂದು ಎಕ್ಸ್ಟೀರಿಯರ್ ಹೈಲೈಟ್ಸು. ಬನ್ನಿ ಇವಾಗ ಇಂಟೀರಿಯರಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ. ವೀಕ್ಷಕರೇ, ಫಸ್ಟ್ ಆಫ್ ಆಲ್ ಸೆಕೆಂಡ್ ರೋ ಚೆಕ್ ಮಾಡೋಣ. ಸೆಕೆಂಡ್ ರೋ ಅಂತ ಬಂದಾಗ ಒಳಗಡೆ ಸ್ಪೇಸ್ ಬಂದುಬಿಟ್ಟು ನಿಮಗೆ ಆ್ಯಂಪಲ್ ಅಮೌಂಟ್ ಆಫ್ ಸ್ಪೇಸ್ ಬರುತ್ತೆ. ಸೆಗ್ಮೆಂಟಲ್ಲಿ ಒನ್ ಆಫ್ ದಿ ಸ್ಪೇಷಿಯಸ್ ವೆಹಿಕಲ್ ಇದು ನೋಡ್ತಿರ್ಬೋದು. ಹೆಡ್ ರೂಮ್ ಡೀಸೆಂಟಾಗಿದೆ. ಸ್ವಲ್ಪ 6 ಫೀಟ್ ಇರೋರಿಗೆ ಇಶ್ಯೂ ಆಗ್ಬೋದು. ಓಕೆನಾ. ಸೊ ಇನ್ನು ನಿಮಗೆ ಲೆಗ್ ರೂಮ್ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ ನೋಡ್ತಿರ್ಬೋದು. ಹಾಗೆ ಒಂದು AC ವೆಂಟ್ಸ್ ಕೂಡ ರಿಯರಲ್ಲೂ ಕೂಡ ಬರುವಂಥದ್ದು. ಥೈ ಸಪೋರ್ಟ್ ಡೀಸೆಂಟ್ ಆಗಿದೆ. ಆ್ಯಂಡ್ ಒಳಗಡೆ ಬಂದ್ಬಿಟ್ಟು ಡ್ಯೂಯಲ್ ಟೋನ್ ಸೀಟ್ಸ್ ಬರುವಂಥದ್ದು, ಫ್ಯಾಬ್ರಿಕ್ ಸೀಟ್ಸು. ಓಕೆನಾ. ಆ್ಯಸ್ ಅನ್ ಆಕ್ಸೆಸರೀಸು ನೀವು ಬೇಕಾದ್ರೆ ಲೆದರ್ ಅಪಲ್ಸ್ಟ್ರಿ ಹಾಕ್ಸ್ಕೊಬೋದು. ಆ್ಯಂಡ್ ಇದು ಬಂದ್ಬಿಟ್ಟು ನಿಮಗೆ ಸೆಂಟರ್ ಆರ್ಮ್ರೆಸ್ಟ್ ಕೂಡ ಬರುವಂಥದ್ದು. 2 ಪ್ಯಾಸೆಂಜರ್ಗೆ ಹೆಡ್ ರೆಸ್ಟ್ ಬರುತ್ತೆ, ಸೆಂಟರ್ ಪ್ಯಾಸೆಂಜರ್ಗೆ ಹೆಡ್ ರೆಸ್ಟ್ ಬರೋದಿಲ್ಲ. ಓಕೆನಾ. ಸೊ ಇಲ್ಲಿ ನಿಮಗೆ ನೋಡ್ತಿರ್ಬೋದು ನಿಮಗೆ ಮ್ಯಾಗ್ಝಿನ್ ಪಾಕೆಟ್ ಕೂಡ ಬರುವಂಥದ್ದು. ಆ್ಯಂಡ್ ರೇರ್ ಒಂದು ಡೋರ್ ಪ್ಯಾಡ್ಸ್ ಈ ಥರ ಇದೆ, ಡ್ಯೂಯಲ್ ಟೋನಲ್ಲಿ ಬರುತ್ತೆ. ಇದೆಲ್ಲ ಬಂದ್ಬಿಟ್ಟು ಹಾರ್ಡ್ ಪ್ಲಾಸ್ಟಿಕ್, ಬಟ್ ಒಂದು ಡಿಫ್ರೆಂಟ್ ಪ್ಯಾಟರ್ನ್ ಕೊಟ್ಟಿದ್ದಾರೆ. ಸ್ಪೀಕರ್ಸ್ ನಿಮಗೆ ಎನ್ಹಾನ್ಸ್ ಆಗಿದೆ ಸೌಂಡ್ ಕ್ವಾಲಿಟಿ ಇವಾಗ. ಆ್ಯಂಡ್ ಫ್ರಂಟು ಅಂದರೆ ಕಪ್ ಹೋಲ್ಡರ್ಸ್ ನೋಡ್ಬೋದು ನೀವು ಇಲ್ಲಿ. ಸೊ ಇದು ಬಂದ್ಬಿಟ್ಟು ನಿಮಗೆ ಸಾಫ್ಟ್ ಟಚ್ ಥರ ಕಾಣುತ್ತೆ, ಲೆದರೈಟ್ ಥರ, ಬಟ್ ಇದು ಕೂಡ ನಿಮಗೆ ಹಾರ್ಡ್ ಪ್ಲಾಸ್ಟಿಕ್ಗೆ ಕೊಟ್ಟಿರುವಂಥದ್ದು. ಬನ್ನಿ ಇವಾಗ ಫ್ರಂಟ್ ರೋ ನೋಡ್ತಾ ಹೋಗೋಣ. ಇನ್ನು ಫ್ರಂಟ್ ರೋ ನೋಡ್ತಾ ಹೋಗೋಣ. ರಿಕ್ವೆಸ್ಟ್ ಸೆನ್ಸರ್ಸ್ ಕೊಟ್ಟಿದ್ದಾರೆ ನೋಡ್ತಿರ್ಬೋದು. ಡ್ರೈವರ್ ಸೈಡು ಆಟೋ ಫೋಲ್ಡಿಂಗ್ ಆಗುತ್ತೆ ORVMಸು. ಸೊ ಡೋರ್ ಪ್ಯಾಡ್ ನೋಡೋದಾದರೆ ಹಿಂದೆ ಏನು ನೋಡಿದ್ರಿ ಅದ್ರ ಜೊತೆಗೆ ಈ ಒಂದು ಎಲಿಮೆಂಟ್ನ ಆ್ಯಡ್ ಮಾಡಿದ್ದಾರೆ, ಬ್ರಷ್ಡ್ ಅಲ್ಯೂಮಿನಿಯಂ ಎಲಿಮೆಂಟು. ಆ್ಯಂಡ್ ಇನ್ಸೈಡ್ ಡೋರ್ ಹ್ಯಾಂಡಲ್ ಬಂದುಬಿಟ್ಟು ಕ್ರೋಮ್ ಎಲಿಮೆಂಟಲ್ಲಿ ಕೊಟ್ಟಿದ್ದಾರೆ. ಆಟೋ ಫೋಲ್ಡಿಂಗ್ ಆಗುತ್ತೆ ORVMಸು. ಆ್ಯಂಡ್ ಇಂಟರ್ನಲಿ ಅಡ್ಜಸ್ಟಬಲ್ ಕೂಡ ಆಗುತ್ತೆ. ಸೆಂಟರ್ ಲಾಕ್ ಕೊಟ್ಟಿದ್ದಾರೆ. ಆ್ಯಂಡ್ ವಿಂಡೋ ಲಾಕ್ ಕೂಡ ಅಂದರೆ ಚೈಲ್ಡ್ ಲಾಕ್ ಕೊಟ್ಟಿದ್ದಾರೆ ನೋಡ್ತಿರ್ಬೋದು. ಸೊ ಸೇಫ್ಟಿ ಲಾಕು. ಆ್ಯಂಡ್ 1 ಟಚ್ ಅಪ್ ಆ್ಯಂಡ್ ಡೌನ್ ಆಗುತ್ತೆ ಡ್ರೈವರ್ ಸೈಡ್ದು. ಮಿಕ್ಕಿದೆಲ್ಲ ನೋಡ್ತಿರ್ಬೋದು. ಸೊ ಈ ಥರ ಇದೆ ಡೋರ್ ಪ್ಯಾಡು.
ನಾವು ಒಳಗಡೆ ಕೂತ್ಕೊಳ್ಳೋದಾದರೆ ಸೊ ಕಂಪ್ಲೀಟ್ ಫ್ರಂಟ್ ಡ್ಯಾಶ್ಬೋರ್ಡ್ ಏನಿದೆ, ಡ್ಯಾಶ್ಬೋರ್ಡ್ ಲೇಔಟ್ ಬಂದ್ಬಿಟ್ಟು ಚೇಂಜ್ ಆಗಿದೆ. ನೆಕ್ಸಾದಲ್ಲಿ ಯಾವ ಥರ ಒಂದು ಪ್ರೀಮಿಯಂ ಸೆಗ್ಮೆಂಟಲ್ಲಿ ಬರುತ್ತೆ ಅದೇ ಥರ ಒಂದು ಡ್ಯಾಶ್ಬೋರ್ಡ್ನ ಕೊಟ್ಟಿರುವಂಥದ್ದು. ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ಆಬ್ವಿಯಸ್ಲಿ. ಸೊ ಇವಾಗ ಪ್ರೆಸ್ ಮಾಡೋಣ. ಸೊ ಇನ್ನೊಂದ್ಸಲಿ ಪ್ರೆಸ್ ಮಾಡಿದ್ರೆ ಆನ್ ಆಯಿತು. ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಈ ಥರ ಇದೆ ನೋಡ್ಕೊಳ್ಳಿ. ಸೆಂಟರಲ್ಲಿ MID ಬರುತ್ತೆ ಆ್ಯಂಡ್ ಲೆಫ್ಟ್ ಸೈಡಲ್ಲಿ ಬಂದ್ಬಿಟ್ಟು ಈ ಒಂದು ಇಂಜಿನ್ದು ಟೆಂಪರೇಚರ್ ಗೇಜ್ ಕೊಟ್ಟಿದ್ದಾರೆ, ಹಾಗೆ RPM ಮೀಟರ್ ಕೊಟ್ಟಿದ್ದಾರೆ, ಟ್ಯಾಕೋಮೀಟರು. ರೈಟ್ ಸೈಡಲ್ಲಿ ಬಂದ್ಬಿಟ್ಟು ಸ್ಪೀಡೋಮೀಟರ್ ಕೊಟ್ಟಿದ್ದಾರೆ. ಓಕೆನಾ. ಸೊ ಇವಾಗ ನಾನು ರಿವ್ಯೂ ಮಾಡ್ತಿರೋಂತಹ ವೇರಿಯಂಟ್ ಬಂದ್ಬಿಟ್ಟು ಆಟೋಮೆಟಿಕ್ಕು AGS. ಸೊ ಹಾಗಾಗಿ ನೋಡ್ತಿರ್ಬೋದು. ಓಕೆನಾ. ಆ್ಯಂಡ್ ಇಲ್ಲಿ ನಿಮಗೆ ವ್ಯೂ ಅಂತ ಕೂಡ ಬಟನ್ ಕೊಟ್ಟಿದ್ದಾರೆ. ಸೊ ಇದನ್ನು ಪ್ರೆಸ್ ಮಾಡಿದ್ರೆ ಇಲ್ಲಿ ಕಂಪ್ಲೀಟ್ ಒಂದು ವ್ಯೂ, ಸರೌಂಡ್ ವ್ಯೂ ಕಾಣಿಸೋವಂಥದ್ದು. ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್ ಕೂಡ ಇದರಲ್ಲಿ ಆಗುತ್ತೆ. ಓಕೆನಾ. ಸೊ ಇನ್ನು ನಿಮಗೆ ಟ್ರ್ಯಾಕ್ಷನ್ ಕಂಟ್ರೋಲ್ ಬಟನ್ ಕೂಡ ಕೊಟ್ಟಿದ್ದಾರೆ. ಯಾಕೆಂದರೆ ಟ್ರ್ಯಾಕ್ಷನ್ ಕಂಟ್ರೋಲ್ ಬರೋದ್ರಿಂದ ಸೇಫ್ಟಿ ಅಂತ ಬಂದಾಗ 6 ಏರ್ ಬ್ಯಾಗ್ ಸ್ಟ್ಯಾಂಡರ್ಡ್ ಆಗಿ ಬರುತ್ತೆ. ABS ವಿತ್ EBD ಟ್ರ್ಯಾಕ್ಷನ್ ಕಂಟ್ರೋಲು, ಮತ್ತು ನಿಮಗೆ TPMS ಕೂಡ ಬರುವಂಥದ್ದು ಟಾಪ್ ಆ್ಯಂಡ್ ವೇರಿಯಂಟಲ್ಲಿ. 360 ಡಿಗ್ರಿ ಕ್ಯಾಮ್ರಾ, ಈ ಥರ ಸಾಕಷ್ಟು ಫೀಚರ್ಸು ಇದರಲ್ಲಿ ಲೋಡೆಡ್ ಆಗಿದೆ. ಸೊ ಇದು ಒಂದು ಖುಷಿ ವಿಚಾರ. ಓಕೆನಾ. ಸೊ ಇನ್ನು ನಿಮಗೆ ಸ್ಟೇರಿಂಗ್ ನೋಡ್ತಿರ್ಬೋದು, ಡಿ ಕಟ್ ಸ್ಟೇರಿಂಗ್ ವೀಲ್ ಬರುತ್ತೆ, 3 ಸ್ಪೋಕು. ರೈಟ್ ಸೈಡಲ್ಲಿ ಬಂದ್ಬಿಟ್ಟು ಕ್ರೂಸ್ ಕಂಟ್ರೋಲ್ಗೆ ಬಟನ್ಸ್ ಕೊಟ್ಟಿದ್ದಾರೆ, ಯಾಕೆಂದರೆ ಕ್ರೂಸ್ ಕಂಟ್ರೋಲ್ ಕೂಡ ಬರುತ್ತೆ ಇದರಲ್ಲಿ. ಆ್ಯಂಡ್ ಲೆಫ್ಟ್ ಸೈಡಲ್ಲಿ ಬಂದ್ಬಿಟ್ಟು ಮೀಡಿಯಾ ಕಂಟ್ರೋಲ್ಸ್ ಬಟನ್ ಕೊಟ್ಟಿದ್ದಾರೆ. ಅದ್ರ ಕೆಳಗಡೆ ಕಾಲ್, ಡಿಸ್ಕನೆಕ್ಟ್, ಕನೆಕ್ಟು ಮತ್ತು ವಾಯ್ಸ್ ಕಮ್ಯಾಂಡ್ ಆಪ್ಷನ್ ಕೂಡ ಇದರಲ್ಲಿ ಕೊಟ್ಟಿರುವಂಥದ್ದು. ಓಕೆನಾ. ಸೊ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನೋಡೋದಾದರೆ ಮುಂಚೆ ಬಂದ್ಬಿಟ್ಟು 9 ಇಂಚ್ 7 ಇಂಚ್ ಬರ್ತಾ ಇತ್ತು, ಇವಾಗ 9 ಇಂಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆಗಿದೆ. ಸೊ ದೊಡ್ಡದಾಗಿ ಬರುತ್ತೆ ಇನ್ಫೋಟೈನ್ಮೆಂಟ್ ಸಿಸ್ಟಮು. ಆ್ಯಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ ಎಲ್ಲ ಕೂಡ ವೈರ್ಲೆಸ್ ನಿಮಗೆ ಬರೋವಂಥದ್ದು. ಆ್ಯಂಡ್ ಜೊತೆಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಸುಜುಕಿ ಕನೆಕ್ಟ್ ಕೂಡ ಇದರಲ್ಲಿ ಬರೋವಂಥದ್ದು. ಓಕೆನಾ. ಆ್ಯಂಡ್ ನೋಡ್ತಿರ್ಬೋದು ವೈರ್ಲೆಸ್ ಚಾರ್ಜರ್ ಕೂಡ ಬರ್ತಾ ಇದೆ ಇವಾಗ. ಫ್ರಂಟಲ್ಲಿ ಇಲ್ಲೊಂದು ಸಾಕೆಟ್ ಕೊಟ್ಟಿದ್ದಾರೆ, USB ಸಾಕೆಟು, ಆ್ಯಂಡ್ 12 ವೋಲ್ಟ್ಸ್ದು ಚಾರ್ಜಿಂಗ್ ಅಡಾಪ್ಟರ್ ಕೂಡ ಕೊಟ್ಟಿರುವಂಥದ್ದು. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಸೆಟಪ್ ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇದನ್ನು ಪ್ರೆಸ್ ಮಾಡಿದ್ರೆ ಒಬ್ವಿಯಸ್ಲಿ ನಿಮಗೆ ಕೂಲಿಂಗ್ ವೈಸ್ ಎಲ್ಲ ಚೆನ್ನಾಗೇ ಇರುತ್ತೆ. ಓಕೆನಾ. ಟಾಗಲ್ ಥರ ಸ್ವಿಚ್ ಕೊಟ್ಟಿದ್ದಾರೆ. ಈ ಕಡೆ ಬಂದುಬಿಟ್ಟು ಟೆಂಪರೇಚರ್ ಅಪ್ ಆ್ಯಂಡ್ ಡೌನ್ ಮಾಡೋಕ್ಕೆ, ಈ ಕಡೆ ಬ್ಲೋವರ್ನ ಅಪ್ ಆ್ಯಂಡ್ ಡೌನ್ ಮಾಡೋದಕ್ಕೆ. ಸೊ ಇನ್ನೊಂದು ಲೇಔಟ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಟ್ರಿಪಲ್ ಟೋನ್ ಬರುತ್ತೆ. ಇದೊಂದು ನಿಮಗೆ ಟೆಕ್ಸ್ಚರಲ್ಲಿ ಬರುವಂಥದ್ದು, ಮತ್ತು ಬ್ರಷ್ಡ್ ಅಲ್ಯೂಮಿನಿಯಂ ಎಲಿಮೆಂಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಈ ಒಂದು ಎಲಿಮೆಂಟ್ ಕೂಡ ನೋಡ್ಬೋದು, ಆಬ್ವಿಯಸ್ಲಿ ಪ್ಲಾಸ್ಟಿಕ್ದು ಎಲಿಮೆಂಟ್ ಕೂಡ ನೋಡ್ಬೋದು. ಸೊ ಈ ಸೆಗ್ಮೆಂಟಲ್ಲಿ ನೀವು ಸಾಫ್ಟ್ ಟಚ್ ಮೆಟೀರಿಯಲ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಬಟ್ ಅದೇ ಥರ ಕಾಣೋ ಥರ ಒಂದು ಪ್ರೀಮಿಯಂ ಲುಕ್ ಒಂದು ಮೆಟೀರಿಯಲ್ನ ಕೊಟ್ಟಿರುವಂಥದ್ದು. ಓಕೆನಾ. ಸೊ ಇದರಲ್ಲಿ ನೋಡ್ತಿರ್ಬೋದು ಯೂಟ್ಯೂಬು. ಸೊ ಯಾವ ಥರ ಒಂದು ಬಲಿನೋ ಆಗಿರ್ಬೋದು ಅಥವಾ ಒಂದು ಫ್ರಾನ್ಸ್ ಆಗಿರ್ಬೋದು, ಅದರಲ್ಲೆಲ್ಲ ಯಾವ ಥರ ಒಂದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ ಅದೇ ಥರ ಒಂದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇರುವಂಥದ್ದು. ಒಳ್ಳೆ ಸೌಂಡ್ ಎಫೆಕ್ಟ್ ಕೂಡ ಇದೆ. ಓಕೆನಾ. ಸೊ ಇನ್ನು ಇದನ್ನು ನೋಡ್ತಿರ್ಬೋದು, ನಿಮಗೆ ಇಲ್ಲಿ ಬಂದ್ಬಿಟ್ಟು ಆರ್ಮ್ರೆಸ್ಟ್ ಏನಿದೆ ಅಂದರೆ ರೈಟ್ ಸೈಡು ಡ್ರೈವರ್ ಸೈಡ್ ಆರ್ಮ್ರೆಸ್ಟ್ ಆಗಿರ್ಬೋದು, ಮತ್ತು ಇದು ಆರ್ಮ್ರೆಸ್ಟ್ ಆಗಿರ್ಬೋದು, ಎರಡೂ ಕೂಡ ಸಾಫ್ಟ್ ಟಚ್ ಮೆಟೀರಿಯಲ್ ಕೊಟ್ಟಿರುವಂಥದ್ದು. ಸೊ ಓವರಾಲ್ ಆಗಿ ಇಂಟೀರಿಯರ್ ವೈಸು ಐ ವುಡ್ ರೇಟ್ 5 ಔಟ್ ಆಫ್ 5. ಯಾವ ಥರ ಒಂದು ಸೇಫ್ಟಿ ರೇಟಿಂಗಲ್ಲಿ 5 ಔಟ್ ಆಫ್ 5 ತೊಗೊಂಡಿದೆ, ಅದೇ ಥರ ಇಂಟೀರಿಯರಲ್ಲೂ ಕೂಡ 5 ಔಟ್ ಆಫ್ 5 ತೊಗೊಂಡಿದೆ ಅಂದರೆ ನನ್ನ ಪ್ರಕಾರ. ಆ್ಯಂಡ್ ಡಿಸೈನಲ್ಲೂ ಕೂಡ ಅಷ್ಟೇ ಒಂದು ಚೆನ್ನಾಗಿ ಒಂದು ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬೋದು. ಸುಜುಕಿ ಅವರು ಯಾವತ್ತೂ ಕೂಡ ಅಗ್ರೆಸಿವು. ಸೊ ಹಾಗಾಗಿನೇ ಆ ಒಂದು ಸೇಲ್ಸ್ ನಂಬರು ಅವರು ನೋಡ್ತಾ ಇರೋದು. ಸೊ ಈ ಒಂದು ಸ್ವಿಫ್ಟ್ ಡಿಸೈರ್ ಬಗ್ಗೆ ನಿಮ್ಗೇನು ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಆರ್ಮ್ರೆಸ್ಟ್ ಬರಲ್ಲ, ಅದ್ರ ಬದಲಿಗೆ ನಿಮಗೆ ಇಲ್ಲಿ ನೋಡ್ತಿರ್ಬೋದು ಒಂದು ಮೊಬೈಲ್ ಹೋಲ್ಡರ್ ಬರುತ್ತೆ, ಹಾಗೆ 2 ಸಾಕೆಟ್ ಬರುವಂಥದ್ದು, ಒಂದು USB ಟೈಪು, ಒಂದು C ಟೈಪು. ಓಕೆನಾ. ಒಟ್ಟಿನಲ್ಲಿ ಎಲ್ಲ ಆ್ಯಂಗಲಿಂದ ಕೂಡ ತುಂಬಾ ಚೆನ್ನಾಗಿದೆ. ಸೊ ನೀವು ಗ್ಲೌ ಬಾಕ್ಸ್ ಕೂಡ ನೋಡ್ಬೋದು. ವ್ಯಾನಿಟಿ ಮಿರರ್ಸ್ ಬರಲ್ಲ, ಡ್ರೈವರ್ ಸೈಡು ಪ್ಯಾಸೆಂಜರ್ ಸೈಡು ವ್ಯಾನಿಟಿ ಮಿರರ್ ಬರುತ್ತೆ. ಸನ್ರೂಫ್ ಬಗ್ಗೆ ನೋಡ್ಬೇಕಂತ ಹೇಳಿದ್ರೆ ನೋಡ್ತಿರ್ಬೋದು. ಸೊ ಫ್ಯಾಮಿಲಿ ಸೆಡಾನ್ಗೆ ಒಂದು 10 ಲ್ಯಾಕ್ ಅರೌಂಡಲ್ಲಿ 10 ಲ್ಯಾಕ್ ಒಳಗಡೆ ಸಿಗುವಂಥ ಟಾಪ್ ಎಂಡ್ ಬಂದ್ಬಿಟ್ಟು ಅರೌಂಡ್ 11 ಲ್ಯಾಕ್ಸ್ ಆಗ್ಬೋದು. ಒಟ್ಟಿನಲ್ಲಿ 10 ಲ್ಯಾಕ್ ಅರೌಂಡಲ್ಲಿ ಸಿಗುವಂತಹ ಒಂದು ಗಾಡೀಲಿ ಸನ್ರೂಫು
ಒಳ್ಳೆ ಒಂದು ಲುಕ್ಕು, ಒಳ್ಳೆ ಒಂದು ಕಂಫರ್ಟು, ಒಳ್ಳೆ ಒಂದು ಬೂಟ್ ಸ್ಪೇಸು ಎಲ್ಲ ಇರುವಂತಹ ಗಾಡಿ ಅಂತ ಹೇಳಿದ್ರೆ ಸ್ವಿಫ್ಟ್ ಡಿಸೈರ್ ಅಂತ ಹೇಳ್ತೀನಿ. ಸೊ ಈ ಒಂದು ಸ್ವಿಫ್ಟ್ ಡಿಸೈರ್ ಬಗ್ಗೆ ನಿಮ್ಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಸ್ವಿಫ್ಟ್ ಡಿಸೈರ್ದು ಕಂಪ್ಯಾರಿಸನ್ ಆಗಿರ್ಬೋದು ಮತ್ತು ವೇರಿಯಂಟ್ಸ್ ಎಕ್ಸ್ಪ್ಲನೇಷನ್ ಆಗಿರ್ಬೋದು, ಇದನ್ನೆಲ್ಲದನ್ನು ಕೂಡ ಮಾಡ್ತೀನಿ. ಸೊ ತಿಳಿಸ್ಕೊಡಿ ಯಾವ ಒಂದು ವಿಡಿಯೋ ಬೇಕು ಸ್ವಿಫ್ಟ್ ಡಿಸೈರ್ ಬಗ್ಗೆ ಅಂತ ಹೇಳ್ಬಿಟ್ಟು. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.